ಬೊಕ್ಸೆ ತುಂಬ ದುಡ್ಡು ತಂದು ಕೊಡ್ತಾನೆ ಗುರುಗಳೇ. ಎಷ್ಟು ಕಷ್ಟಪಟ್ಟು ಎತ್ತಿಟ್ಟು ದುಡ್ಡು ನಿಲ್ಲಲ್ಲ ಗುರುಗಳೇ. ಏನೇನೋ ಮಾಡ್ತೇವೆ, ದುಡ್ಡು ನಿಲ್ಲುತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ಒಂದು ಸರಳವಾದ ಪರಿಹಾರ ಉಂಟು. ದುಡ್ಡು ಅಂತ ಹೇಳ್ತಿದ್ದ ಹಾಗೆ ಬುಧ ಅಂತ ಹೇಳ್ತೇವೆ, ಬುಧ ಗ್ರಹ. ಕೈಯಲ್ಲಿ ಸದಾ ದುಡ್ಡು ಓಡ್ತಿರ್ಬೇಕು, ಲಕ್ಷ್ಮಿ ಚಂಚಲೆ ಅಂತ ಹೇಳ್ತವೆ. ಅಂಥ ದುಡ್ಡು ನಮ್ಮ ಕೈಯಲ್ಲಿದ್ರೇ ಒಂದು ಆನಂದ, ಯಾವಾಗಲೂ ಇರಬೇಕು. ಇಲ್ಲ ಅಂದರೆ ನಮ್ಗೆ ತಲೆ ಕೆಟ್ಟೋಗುತ್ತೆ. ಒಂದು ಸರಳ ಪರಿಹಾರ. ಬುಧ ಅಂತ ಹೇಳ್ತಿದ್ದ ಹಾಗೆಯೇ ಇನ್ಯಾರೂ ಅಲ್ಲ, ನಿಮ್ಮ ಅಕ್ಕ ತಂಗಿಯ ಮಕ್ಕಳು, ನಿಮ್ಮ ನಾದಿನಿ, ಅವರ ಮಕ್ಕಳು, ಅಂಥವರನ್ನ ತಿಂಗಳಿಗೊಮ್ಮೆಯಾದರೂ ಹುಡುಕೊಂಡು ಹೋಗ್ಬಿಟ್ಟು ಫಲತಾಂಬೂಲವನ್ನ ಹಾಗೂ ವಸ್ತ್ರವನ್ನ, ಏನಾದರೂ ಕಾಲ್ಗೆಜ್ಜೆಯನ್ನ ಅವರ ಮಕ್ಕಳಿಗೆ, ನಿಮ್ಮ ಅಕ್ಕ ತಂಗಿ ನಾದಿನಿಯ ಮಕ್ಕಳಿಗೆ ಕೊಡುವುದರಿಂದ ನಿತ್ಯ ದಾರಿದ್ರ್ಯ ದೋಷದಿಂದ ಹೊರಗಡೆ ಬರ್ಬೋದು. ಸೊ ಇನ್ಮೇಲೆ ಮಾಡ್ಕೋತೀರಲ್ವ, ನಿಮ್ಮ ಅಕ್ಕ ತಂಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀರಲ್ವ, ದರಿದ್ರ ಅನ್ನೋದು ನಿಮ್ಮ ಬಾಗಿಲಿಗೆ ಬರೋದಿಲ್ಲ. ಅಯ್ಯೋ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅನ್ನೋ ಮಾತೇ ನಿಮ್ಮ ಬಾಯಿಂದ ಬರೋದಿಲ್ಲ. ಅಷ್ಟು ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ.